ಹೆಲೋ ಪಾರ್ಟಿ ಪೀಪಲ್, ಇವತ್ತಿನ ಪಾರ್ಟಿಯಲ್ಲಿ ಹಾಗಲಕಾಯಿ ಸಾಂಬಾರ್, ಬಿಟ್ಟರ್ ಆಗಿರುತ್ತೆ ಅಂದ್ಕೊಂಡಿದ್ದೀರಾ? ಇಲ್ಲ, ನಾನು ಮಾಡೋ ಮೆಥಡಲ್ಲಿ ಮಾಡಿದ್ರೆ ಅದು ಬಿಟ್ಟರಾಗಿ ಇರೋದಿಲ್ಲ. ಸೊ ಬನ್ನಿ ಮಾಡೋಣ. ಹಾಗಲಕಾಯಿನ ನೀಟಾಗಿ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಹಾಗೆ ನಾನಿಲ್ಲಿ ಕಡಲೆಕಾಳು ಮತ್ತು ಬಟಾಣಿನ ನೈಟು ಸೋಪ್ ಮಾಡಿ ಇಟ್ಟಿದ್ದೀನಿ. ಸೊ ಚೆನ್ನಾಗಿ ನೆಂದಿದೆ. ಆ್ಯಸ್ ಇಟ್ ಈಸ್ ಸಾಸಿವೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಅಫ್ಕೋರ್ಸ್ ಆಯಿಲ್. ನೆಕ್ಸ್ಟ್ ಹಾಕೊಳ್ಳೋಣ ನಾವು ಆನಿಯನ್. ನೆಕ್ಸ್ಟ್ ಅಫ್ಕೋರ್ಸ್ ಕರಿ ಲೀವ್ಸ್. ಆಫ್ಟರ್ ದಟ್ ಸೋಪ್ ಮಾಡಿ ಇಟ್ಟಿದ್ದೀನಂತ ಆ ಕಡಲೆ ಮತ್ತು ಬಟಾಣಿಯನ್ನು ಹಾಕೊಳ್ತಾ ಬರೋಣ. ಹಾಗಲಕಾಯಿ ಪಲ್ಯ ಮಾಡಿದ್ವಿ ಅಂದರೆ ಅದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗತ್ತೆ. ಸೊ ಈ ಥರ ನಾವು ಸಾಂಬಾರು ಮಾಡ್ಕೊಂಡ್ವಿ ಅಂದರೆ ಅಫ್ಕೋರ್ಸ್ ಆಯಿಲ್ ಈಸ್ ನಾಟ್ ನೆಸಸರಿ. ಒಗ್ಗರಣೆ ಬೇಕು ಅಂದರೆ ನಾಲಿಗೆಗೆ ರುಚಿಗೋಸ್ಕರ ನಾವು ಒಗ್ಗರಣೆ ಮಾಡಬೇಕು. ಆ ಒಗ್ಗರಣೆಗೆ ಆಯಿಲ್ ಹಾಕಬೇಕು. ನಾಲಿಗೆ ರುಚಿ ಬೇಡ ಅಂದರೆ ಅಫ್ಕೋರ್ಸ್ ಒಗ್ಗರಣೆ ಈಸ್ ನಾಟ್ ನೆಸಸರಿ. ಸೊ ಹಾಗೆಯೇ ಈ ಸಾಂಬಾರು ವಿತೌಟ್ ಆಯಿಲ್ ಸಹ ಮಾಡ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾವು ಆ್ಯಡ್ ಮಾಡೋಣ ಚಾಪ್ ಮಾಡಿರೋವಂತಹ ಹಾಗಲಕಾಯಿಯನ್ನು. ನಾನಿಲ್ಲಿ 4 to 5 ಮೆಂಬರ್ಸಿಗೆ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಹಾಗಲಕಾಯಿಯನ್ನು ಜಾಸ್ತಿನೂ ಹಾಕ್ಕೊಂಡಿದ್ದೀನಿ, ಕಾಳು ಸಹ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಾನು ಹಾಗಲಕಾಯಿ ವಾಶ್ ಮಾಡಿರೋದು, ಕಟ್ ಮಾಡಿ ನಂತರ ಸ್ವಲ್ಪ ಟರ್ಮರಿಕಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು. ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಮೀನ್ ವೈಲಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಮೊದಲು ನಾವೊಂದು ಮಿಕ್ಸರ್ ಜಾರ್ ತಗೊಳ್ಳೋಣ. ಆ ಮಿಕ್ಸರ್ ಜಾರಿಗೆ ಫಸ್ಟ್ ವಿ ವಿಲ್ ಆ್ಯಡ್ ಆನಿಯನ್, some garlic. Next I am going to add ಪುದೀನ ಆ್ಯಡ್ ಮಾಡ್ತಾ ಇದ್ದೀನಿ. ಆಫ್ಟರ್ ದಟ್ ಕೋಕೋನಟ್, ತೆಂಗಿನಕಾಯಿ ಜಾಸ್ತಿನೇ ಹಾಕೋಬೇಕು, ಆವಾಗಲೇ ಸಾರು ಕಹಿ ಆಗೋದಿಲ್ಲ. ಸೊ ತೆಂಗಿನಕಾಯಿ ಆದಷ್ಟು ಜಾಸ್ತಿ ಹಾಕೊಳ್ಳಿ ಸಾಂಬಾರಿಗೆ. ಆಫ್ಟರ್ ದಟ್ ಆಮೇಲೆ ನಾನು ಹಾಕ್ತಾಯಿದ್ದೀನಿ ಟೊಮೆಟೊ. ಇಲ್ಲಿ ನಾನು 4 ಟೊಮೆಟೊ ತೊಗೊಂಡಿದ್ದೀನಿ. 4 ಟೊಮೆಟೊನಲ್ಲಿ 1 ಟೊಮೆಟೊ ನಾನು ಕುಕ್ಕರ್ಗೆ ಆ್ಯಡ್ ಮಾಡ್ತೀನಿ. ಆ್ಯಂಡ್ ದೆನ್ ರಿಮೈನಿಂಗ್ 3 ಟೊಮೆಟೊನ ನಾನು ರುಬ್ಬೋದಕ್ಕೆ ಗ್ರೈಂಡಲ್ಲಿ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಚಕ್ಕೆ, ಚಿಕ್ಕದಾದ ಪೀಸು, ದೆನ್ 3 ಲವಂಗ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಅಷ್ಟೇ ಲಿಟಲ್ ಬಿಟ್ ವಾಟರ್ ಆ್ಯಡ್ ಮಾಡ್ತೀನಿ. ವಾಟರ್ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಮಸಾಲೆ ರೆಡಿಯಾಗಿದೆ. ಈ ಮಸಾಲೆಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ 2 ಸ್ಪೂನ್ಸ್ ಆಫ್ ಸಾಂಬಾರ್ ಪೌಡರ್. ಇದರಲ್ಲಿ ಚಿಲ್ಲಿ ಪೌಡರು ಸಹ ಆ್ಯಡ್ ಆಗಿದೆ. ಸೊ ಎರಡೂ ಒಂದೇ ಪೌಡರಲ್ಲಿ ಇರೋದ್ರಿಂದ ನಾನು 2 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ಸಪ್ರೇಟ್ ಇತ್ತು ಅಂದರೆ ಸಾಂಬಾರ್ ಪೌಡರ್ ಡಿಫ್ರೆಂಟಾಗಿ ಹಾಕಬೇಕು, ಬೇರೆ ಹಾಕಬೇಕು, ದೆನ್ ಚಿಲ್ಲಿ ಪೌಡರ್ ಬೇರೆ ಹಾಕಬೇಕು. ಸೊ ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ನಾನು ಈ ಮಿಕ್ಸ್ಚರ್ನ ಬನ್ನಿ ಕುಕ್ಕರಲ್ಲಿ ಹಾಗಲಕಾಯಿಯ ಜೊತೆ ಮಿಶ್ರಣವನ್ನು ಮಿಕ್ಸ್ ಮಾಡೋಣ. ಹಾಗಲಕಾಯಿ ಏನಾಗಿದೆ ಇವಾಗ ನಾನು ಈ ಕುಕ್ಕರ್ಗೆ ಟರ್ಮರಿಕ್ ಹಾಕೋಣ. ಟರ್ಮರಿಕ್ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು 4 ಅಲ್ಲ, ನೀವು 5 ಟೊಮೆಟೊ ಹಾಕ್ತೀನಿ ಅಂದ್ರೂ ದಟ್ಸ್ ಫೈನ್. ಆ್ಯಕ್ಚುಲಿ ಹುಳಿ ಜಾಸ್ತಿ ಬೇಕಾಗುತ್ತೆ. ಪಟಾಪಟ್ ಅಂತ ರೆಡಿ ಆಗಿಬಿಡುತ್ತೆ ಸಾಂಬಾರು. ಹಾಗಲಕಾಯಿನ ನೀವು ಚಿಕ್ಕದಾಗೂ ಸಹ ಕಟ್ ಮಾಡ್ಕೋಬೋದು, ರೌಂಡ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಇಟ್ಸ್ ಯುವರ್ ವಿಶ್. ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ.
ವಾಟರ್ ಜಾಸ್ತಿ ಆ್ಯಡ್ ಮಾಡಿಬಿಡಿ, ಅದು ಗ್ರೇವಿ ಥರ ಇದ್ರೇ ಚೆನ್ನಾಗಿರುತ್ತೆ. ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರಿ ಅಂದರೆ ಸಾಂಬಾರು ಸಹ ಗಟ್ಟಿಯಾಗಿ ಬರುತ್ತೆ. ಸೊ ರುಬ್ಬಿದ ಮಸಾಲೆ ಹಾಕಿದ್ದಾಯಿತು. ನಾವು ಇವಾಗ ಆರ್ಗ್ಯಾನಿಕ್ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ 2 ಸ್ಪೂನ್ಸು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅಫ್ಕೋರ್ಸ್ ಕಹಿ ಇದ್ದೇ ಇರುತ್ತೆ ಹೇಗೆ ಮಾಡಿದ್ರೂ. ಎಸ್ಪೆಷಲಿ ಇದು ಹೇಳಬೇಕಂದ್ರೆ ಗ್ರೀನ್ ಕಲರ್ ಹಾಗಲಕಾಯಿ ಕಹಿ ಇರುತ್ತೆ. ಸೊ ಹಾಗಾಗಿ ನಾನು 2 ಸ್ಪೂನ್ಸ್ ಆಫ್ ಶುಗರ್ ಬೆಲ್ಲನ ಜಾಗರಿ ಹಾಕ್ತಾಯಿದ್ದೀನಿ. ಮೋರ್ ದ್ಯಾನ್ 2 ಸ್ಪೂನ್ಸ್ ಹಾಕಿದ್ರೆ ಮೇ ಬಿ ಸಿಹಿ ಆಗೋ ಚಾನ್ಸಸ್ ಇರುತ್ತೆ, ಬಟ್ ನಾನು ಟ್ರೈ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದನ್ನೇ ಸ್ವಲ್ಪ ವಾಟರ್ ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಆಫ್ ವಾಟರ್ ಹಾಕ್ಬಿಟ್ಟು ಹಾಗೆ ಬೇಯಿಸ್ಕೊಂಡ್ರೆ ಇದು ಪಲ್ಯ ಥರನೇ ಆಗಿಬಿಡುತ್ತೆ ಹೇಳಬೇಕಂದ್ರೆ. ನೆಕ್ಸ್ಟ್ ನಾವು ಏನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಹುಣಸೆ ಹಣ್ಣಿನ ರಸ. ನೋಡಿ ಎಷ್ಟು ಅಂದರೆ ಇಷ್ಟು ಗಾತ್ರದ ಹುಣಸೆ ಹಣ್ಣು ನಾನು ತೊಗೊಂಡಿದ್ದೆ. ನೀವು ಜಾಸ್ತಿ ಸಹ ಹಾಕೋಬೋದು. ಇನ್ ಕೇಸ್ ನಾನು ಹುಣಸೆಹಣ್ಣು ಹಾಕೊಳ್ಳಲ್ಲ ಅಂದರೆ ಟೊಮೆಟೊನೇ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ಸೊ ಹುಣಸೆಹಣ್ಣು ಟೊಮೆಟೊ 2 ಸೇರಿ ಹುಳಿಯಾಗಿ ಸ್ವಲ್ಪ ಸಾಂಬಾರು ಕಹಿ ಅನ್ನೋದನ್ನ ತಡೆಯುತ್ತೆ. ಸೊ ಹಾಗಾಗಿ ನಾನು ಇಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ರುಬ್ಬೋದಕ್ಕೂ ಸಹ ಹಾಕೋಬೋದು ನೀವು ಹುಣಸೆಹಣ್ಣು. ಹಿಂಗೆ ಕಿವುಚಿ ನಾವು ಸಾಂಬಾರಿಗೆ ಹೀಗೆ ಹಾಕೋ ಬದಲು ನಾನು ಒಂದೇ ಸಲ ರುಬ್ಬೋದಕ್ಕೆ ಗ್ರೈಂಡರ್ಗೆ ಹಾಕ್ಬಿಡ್ತೀನಿ ಅಂದರೆ ಅಫ್ಕೋರ್ಸ್ ಅದನ್ನು ಸಹ ಹಾಕೋಬೋದು. ಫೈನಲಿಗೆ ಎಲ್ಲನೂ ಹಾಕಿದ್ದಾಯಿತು. ಸೊ ನೆಕ್ಸ್ಟ್ ನಾವು ವಾಟರ್ನ ಆ್ಯಡ್ ಮಾಡೋಣ. ವಾಟರು ಹೇಗೆ ಹಾಕಬೇಕು ಅಂತ ಅಂದರೆ ಆಲ್ಮೋಸ್ಟ್ ಅದು ಗ್ರೇವಿ ಥರನೇ ಇರಬೇಕು. ಯಾಕಂದರೆ ಅದು ನೀರು ಬಿಟ್ಕೊಳ್ಳುತ್ತೆ. ಸಾಂಬಾರು ಆದಮೇಲೆ ಅದು ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಇವಾಗಲೇ ನೀರು ಜಾಸ್ತಿ ಹಾಕಿಬಿಟ್ರಿ ಅಂದರೆ ಅದು ಫುಲ್ಲು ವಾಟರಿ ಥರ ಆಗುತ್ತೆ. ನಿಜವಾಗ್ಲೂ ಸಾಂಬಾರು ಚೆನ್ನಾಗಿರಲ್ಲ. ಸೊ ಆದಷ್ಟು ಗಟ್ಟಿಯಾಗೇ ಇರಲಿ. ಹಾಗಲಕಾಯಿ ಮುಳುಗುವಷ್ಟು ವಾಟರ್ ಇದ್ದರೆ ಸಾಕು. ಆಮೇಲೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸಾಂಬಾರು. ಸೊ ಫೈನಲಿಗೆ ಟೇಸ್ಟ್ ಮಾಡಿಬಿಟ್ಟು ನಾನು ಸಾಲ್ಟ್ನ ಆ್ಯಡ್ ಮಾಡ್ತೀನಿ ಇನ್ ಕೇಸ್ ಬೇಕಂದರೆ. ಐ ಥಿಂಕ್ ಇಷ್ಟು ಸಾಕು ನನಗೆ ಸಾಂಬಾರು. ಸಾಲ್ಟ್ ಸ್ವಲ್ಪ ಕಡಿಮೆ ಇದೆ. ಸೊ ಹಾಗಾಗಿ ಮತ್ತೆ ನಾನು ಸಾಲ್ಟ್ನ ಹಾಕ್ತಾಯಿದ್ದೀನಿ. ನೀವು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಸೊ ಫೈನಲಿಗೆ ಎಲ್ಲನೂ ರೆಡಿಯಾಗಿದೆ. ಇವಾಗ ನಾವು ಕುಕ್ಕರ್ನ ಕ್ಲೋಸ್ ಮಾಡೋಣ. ಗೊತ್ತಾಯ್ತಾ, ಇಷ್ಟಿರುತ್ತೆ ಅಷ್ಟೇ ನೋಡಿ ವಾಟರ್ ಎಷ್ಟು ಹಾಕಿದ್ದೀನಿ ಅಂತ, ಇಷ್ಟು ಮುಳುಗುವಷ್ಟು ಅಷ್ಟೇ. ಇಷ್ಟೇ ನೋಡಿ, ಚಕಾಚಕ್ ಅಂತ ಸಾಂಬಾರು ರೆಡಿ ಆಗೋಗುತ್ತೆ. ಲಿಡ್ ಕ್ಲೋಸ್ ಮಾಡೋಣ. ಇಟ್ಸ್ ವೆರಿ 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 ಈಸಿ ಆ್ಯಂಡ್ ಹೆಲ್ತಿ. ವಾವ್, ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗಿದೆ. ಅಫ್ಕೋರ್ಸ್ ಸ್ವಲ್ಪ ಕಹಿ ಅನ್ನೋದು ಇದ್ದೇ ಇರುತ್ತೆ, ಬಿಕಾಸ್ ಹಾಗಲಕಾಯಿ ಸಾಂಬಾರು ನೋಡಿ ನಮ್ಮ ದೇಹಕ್ಕೆ ಒಳ್ಳೆಯದು. ಅಂದರೆ ನಾವು ಮಾಡ್ಕೋಬೇಕು, ತಿನ್ನಬೇಕು. ತಿಂದ್ಬಿಟ್ಟು ರುಚಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ. ಇದನ್ನು ಮುದ್ದೆ ಜೊತೆನೂ ತಿನ್ಬೋದು, ರೈಸ್ ಜೊತೆನೂ ತಿನ್ಬೋದು. ಹಾಗಲಕಾಯಿ ಸಾಂಬಾರು ರೆಸಿಪಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಾಯ್ ಬಾಯ್.